ಅಣ್ಣನ ಬೆಂಬಲಕ್ಕೆ ನಿಂತಿದ್ದಕ್ಕೆ ಕೇಶವನಾಥರ ವಿರೋಧಿ ಪಟ್ಟ ಸಿಕ್ತು. ಆ ಪಟ್ಟದಿಂದ ಇಷ್ಟೆಲ್ಲ ಬವಣೆ ಅಂತ ನಿನ್ನ ಮನಸ್ಸಲ್ಲಿದೆ ಅಲ್ವಾ ಮಂಗಳ? ಅದೆಲ್ಲ ಯಾವುದೂ ಅಲ್ಲ ಮಂಗಳ. ಇದೆಲ್ಲ ಆಗ್ಬೇಕಿತ್ತು, ಆಯ್ತು ಅಷ್ಟೇ. ಯಾವತ್ತೂ ನಾಟಕ ಆಡದೇ ಇರೋ ಅಣ್ಣ ನಿಶ್ಚಿತಾರ್ಥದ ವಿಷಯದಲ್ಲಿ ನಾಟಕ ಆಡ್ದ. ಬಿಡು, ಇದೆಲ್ಲ ದೇವ್ರ ಲೆಕ್ಕಾಚಾರ, ನಮ್ದೇನಿದೆ? ಏನ್ರಿ ದೇವ್ರು ಕಲ್ಲು ಮೇಲೆ ಕಲ್ಲು ಎಸಿತಾರೆ. ನಿಮ್ಮಣ್ಣ ದೇವ್ರ ಮನೆಯಿಂದ ದೇವ್ರನ್ನ ಎತ್ತಿ ಹೊರಗೆ ಹಾಕಿದ್ರು, ಸುಖವಾಗಿದ್ದಾರೆ. ನಮಗಿನ್ಯಾರೂ ಇಲ್ಲ. ಸಾಯೋವರೆಗೂ ಹೋರಾಟ ಅಂತಾರಲ್ಲ, ಹಾಗಿರೋಣ. ಹೋದ್ರೆ ಪ್ರಾಣ, ಇದ್ರೆ ಬದುಕು. ಸತ್ಯ ಒಪ್ಕೊಂಡು ಶರಣಾಗತಿ ಆದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ಚಾರ್ಜ್ ಶೀಟ್ ಹಾಕ್ತಿದ್ದೀನಿ. ಇನ್ಮೇಲೆ ಎಲ್ಲ ಕೋರ್ಟಲ್ಲಿ. ಹಣೆ ಬರಹ ಇದ್ದಂಗೆ ಬದುಕಿ. ನೀವು ಸ್ವಲ್ಪ ನಿಮ್ ಪದವಿಯಿಂದ ಈಚೆ ಬಂದು ನೋಡಿ ಸರ್ ನಮ್ಮನ್ನ. ನಮ್ಮ ಪರಿಸ್ಥಿತಿ ನಿಮಗೆ ಅರ್ಥ ಆಗುತ್ತೆ. ಪದವಿ ಬಿಟ್ರೆ ಸಾಮಾನ್ಯ. ಪದವಿ ಇದೆ, ಜೀವನದಲ್ಲಿ ಎಲ್ಲ ಇದೆ. ಪದವಿ ಆಚೆ ಬರ್ತೀನಿ. ವರ್ಷ 58 ಆಗ್ಲಿ. ಈಗ ಅಳ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ತಿಂಡಿ ತಂದಿದ್ದೀನಿ, ತಿನ್ನಿ ಇಬ್ರು. ಅಮ್ಮನವ್ರ ವಿಗ್ರಹನ ನೀನು ಮನೆಯಿಂದ ಎಸಿಬಾರ್ದಾಗಿತ್ತು. ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ಕಷ್ಟದ ಮೇಲೆ ಕಷ್ಟ. ಮುಚ್ಚಯ್ಯ ಬಾಯಿ. ಎಸ್ದವ್ ನಾನು, ನನಗೆ ಏನೂ ಆಗಿಲ್ಲ. ಇವನ್ಗೆ ಆಗ್ಬಿಡುತ್ತಂತೆ ಅಮ್ಮನವರಿಂದ ತೊಂದರೆ. ಕುಲದೇವತೆ ಪೂಜೆ ಬೇರೆ ಮಾಡ್ತಿಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ಅನಿಸ್ತಿದೆ. ಈ ಕಾರಣಕ್ಕೆ ನಾನು ದೇವ್ರನ್ನ ನಂಬಲ್ಲ. ಕೊಡ್ಲಿಲ್ಲ, ಮಾಡಲ್ಲ ಅಂದ್ರೆ ಕಿತ್ಕೋತಾಳೆ. ಅದಕ್ಕೆ ಮನೆಯಿಂದ ಆಚೆ ಎಸ್ತೀನಿ. ನಮ್ಮನೆ ಒಳಗೆ ಯಾವ ದೇವ್ರಿಗೂ ಪ್ರವೇಶ ಇಲ್ಲ. ಚಕ್ರ, ಕತೆ, ತ್ರಿಶೂಲ, ವಜ್ರಾಯುಧ, ಸ್ವರ್ಗ ಇದನ್ನೆಲ್ಲ ಬಿಟ್ಟು ಮನುಷ್ಯರ ತರ ಭೂಮಿಲಿ ಬದುಕಕ್ಕಾಗಲ್ಲ ಅಲ್ವಾ? ಬದುಕ್ ತೋರ್ಸು, ಆಗ ಒಪ್ಕೋತೀನಿ ನಿನ್ನ. ಕುಲದೇವರದ್ದು ಅಲ್ಲ, ಯಾರ್ದು ಅಲ್ಲ. ಇದೆಲ್ಲ ಮಂದಾಕಿನಿ ಕೇಶವನಾಥರ ಕಿತಾಪತಿ. ಯಾವ ದೇವರು ಏನು ಕೊಡಲ್ಲ, ಏನು ತಗೊಳ್ಳಲ್ಲ. ಊದು ಬತ್ತಿ ಹೊಗೆ ಎಲ್ಲಿಗೆ ಹೋಗುತ್ತೆ ಅಂತ ಕಂಡವ್ರು ಯಾರು? ಅಮ್ಮನವರಂತೆ ಅಮ್ಮನವರು. ಹಾಗಲ್ಲ ಅಣ್ಣ, ಅರ್ಥ ಮಾಡ್ಕೋ. ಇದೆಲ್ಲ ಆಗಿದ್ದು ಅಮ್ಮನೂರಿಂದಾನೆ ಅಂತ ಅನ್ಸುತ್ತೆ. ಯಾವ ದೇವರು ನಮ್ಮನೆ ಕಡೆ ಮುಖ ಮಾಡೋ ಹಾಗಿಲ್ಲ. ದೇವ್ರಿದ್ದಿದ್ದೆ ನಿನ್ಗಿಂತ ಗತಿ ಬರ್ತಿತ್ತ? ನಿನ್ ತಪ್ಪಿಲ್ಲ ಅಲ್ವಾ? ಆದ್ರೂ ಒಳಗಿದ್ದೀಯಾ? ಏನನ್ನ ಮಾತಾಡೋಣ ನೀನು? ಈಗ ಅನುಭವಿಸ್ತಿರೋ ಸಾಲ್ದ? 80-90 ಸಾವಿರ ತಗೊಂಡು ಆ ಮಂದಾಕಿನಿ ಮುಖಕ್ಕೆ ಬಿಸಾಕೋವಷ್ಟಿದೆ ನಿಮ್ಮ ಹತ್ರ. ಕೊಟ್ಟಿರಿ ಭಾವ, ಕೊಡ್ತೀನಿ. ಅಯ್ಯ ತಗಿ, ಹೇಳಿದ್ನಲ್ಲ, ದುರುಳರ ಬಾಯಿಗೆ ದುಡ್ದಿದ್ದಿನ ಸುರಿಯಲ್ಲ ನಾನು. ಬೇರೆನೇ ಉಪಾಯ ಮಾಡೋಣ, ಸುಮ್ಮನಿರು. ಹೋದ್ಯಲ್ಲ, ಬೇರೆ ತರದ ಉಪಾಯ ಮಾಡ್ತೀನಿ, ಜಾಮೀನ್ ತರ್ತೀನಿ ಅಂತ. ಈ ಊರಲ್ಲಿ ಅದೆಲ್ಲ ನಡೆಯಲ್ಲ ಅಣ್ಣ. ಅಲ್ಲಿ ಕಾಳಿಂಗ ಸ್ವಲ್ಪ ಬುಸುಗುಡ್ತಿದೆ, ವಿಷದ ಗಾಳಿ. ಎದುರು ನಿಲ್ಲೋದಕ್ಕೆ ಊರವರೆಲ್ಲ ಹೆದರ್ತಾರೆ. ಬಿಡು, ಎಲ್ಲ ನನ್ನ ಹಣೆ ಬರಹ ಅಷ್ಟೇ. ಯೋಚನೆ ಮಾಡಬೇಡವೋ. ನಾಗರಾಜನ್ ಜೊತೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅವನಿಗೆ ಅಲ್ಲಿ ದೊಡ್ಡ ದೊಡ್ಡವ್ರ ಪರಿಚಯ ಚೆನ್ನಾಗಿದೆ. ಪೊಲೀಸ್ ಕಮಿಷನರ್ನ ಕಂಡು ಮಾತಾಡ್ತೀನಿ. ಇನ್ಸ್ಪೆಕ್ಟರ್ ಪುಟ್ಟರಾಜುವಿಂದ ಹಿಡಿದು ಕೇಶವನಾಥ್ವರೆಗೂ ಈಗ ನೀನು ನಿಂತಿದೆಯಲ್ಲ, ಆ ಜಾಗಕ್ಕೆ ತಂದು ನಿಲ್ಲಿಸ್ತೀನಿ, ನೋಡ್ತಾ ಇರೋ. असतो मा सद्गमय तमसो मा ज्योतिर्गमय मृत्योर्मा अमृतंगमय शांति शांति
ಸುಬ್ಬಮ್ಮ ಬಂದಿಲ್ಲ ಅಂದೆ. ನಿಮ್ಮಮ್ಮನೇ ಕಣ್ ಕಾಣಿಸ್ದಿರ ಇಷ್ಟೆಲ್ಲ ಮಾಡಿದಳ. ಭ್ರಮೆ. ಅಪ್ಪ ರಂಗೋಲಿ ತುಳಿಬೇಡಿ. ಅಯ್ಯ ತೆಗಿ, ಮೊದಲೇ ಖರ್ಚು. ಸುಮ್ಮನೆ ಬಾ. ಜಗದ್ಧಾತ್ರಿ ನಮಸ್ತುಭ್ಯಂ ವಿಷ್ಣೋಶ್ಚ ಪ್ರಿಯವಲ್ಲಭೇ ಮುಚ್ಯಂತೆ ಸರ್ವಕಿಲ್ಬಿಷಾತ್ ಕುಲಸ್ಯಾರಕ್ಷಿತಂ ಸರ್ವಂ ಜಗದೇತಚ್ಚರಾಚರಂ ಯಾ ವಿನಿರ್ಹಂತಿ ಪಾಪಾನಿ ದೃಷ್ಟಾ ಏ ಪಾರ್ವತಿ, ಎಲ್ಲಿದೀಯಾ? ಇದೇನ್ ಮನೆನೋ ಮಠನೋ? ದೂರದಿಂದ ನೋಡಿದ್ರೆ ಮನೆಗೆ ಬೆಂಕಿ ಬಿದ್ದಿದೆ ಅಂದ್ಕೋಬೇಕು. ಒಳಗೆ ಬಂದ್ರೆ ಧೂಪದ ಹೊಗೆ, ದರಿದ್ರ. ಕಲಯಂತಿ ಸುಖಂ ಸರ್ವಂ. ಹೊರಗಿನ ವಿಷದ ಗಾಳಿ ಸೇವಿಸ್ತೀರಿ, ಧೂಪದ ಹೊಗೆ ಆಗಲ್ವಾ? ಯಾವಳೆ ಅವಳು ತಲಹಟ್ಟೆ? ಕೆಲ್ಸಕ್ಕೆ ಬರೋ ಸ್ತೋತ್ರ ಮೊದಲು ಹೋಗಿ ಆಫ್ ಮಾಡಿ. ಜಗತೀತಲೆ ಯಯಾ ಪವಿತ್ರಿತೋ ಲೋಕೋ. ಪಾರ್ವತಿ, ವಿಶ್ವ ಯಾರೇ ಹೆಂಗ್ಸು? ಯಾರಮ್ಮ ನೀನು?